ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿಗಳು ಅಲ್ಲಿ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ಅಂತ ನೋಡ್ತಾ ಹೋದರೆ ಧಾರವಾಡ ಕ್ಷೇತ್ರದ ಮೈತ್ರಿಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ರು ವಿನಯ್ ಕುಲಕರ್ಣಿ. ಕಾಂಗ್ರೆಸ್ ಹಾಗೂ JDSನ ಮೈತ್ರಿಯ ಅಭ್ಯರ್ಥಿಯಾಗಿ ಮೆರವಣಿಗೆಯನ್ನು ಅರ್ಧಕ್ಕೆ ಬಿಟ್ಟು DC ಕಚೇರಿಗೆ ಬಂದು ನಾಮಪತ್ರವನ್ನು ಸಲ್ಲಿಸಿದ್ರು ವಿನಯ್ ಕುಲಕರ್ಣಿ. ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿ BJPಯ ಅಭ್ಯರ್ಥಿಯಾಗಿ PC ಗದ್ದಿಗೌಡರ್ ನಾಮಪತ್ರವನ್ನು ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಸಿದ ಬಳಿಕ ಗದ್ದಿಗೌಡರ್ ಬೃಹತ್ ರೋಡ್ ಶೋವನ್ನು ಕೂಡ ನಡೆಸಿದ್ರು. ಇನ್ನು ಅಭ್ಯರ್ಥಿ ಗದ್ದಿಗೌಡರ್ಗೆ ಮಾಜಿ DCM KS ಈಶ್ವರಪ್ಪ ಸಾಥನ್ನು ಕೊಟ್ಟರು. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಏಪ್ರಿಲ್ 23ರಂದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚುನಾವಣೆ ಇದೆ. BJP ಅಭ್ಯರ್ಥಿಯಾಗಿ GM ಸಿದ್ದೇಶ್ವರಿಂದಲೂ ಕೂಡ ನಾಮಪತ್ರವನ್ನು ಸಲ್ಲಿಸಲಾಯಿತು. GM ಸಿದ್ದೇಶ್ವರ್ ದಾವಣಗೆರೆ ಕ್ಷೇತ್ರದ BJPಯ ಅಭ್ಯರ್ಥಿಯಾಗಿ ದಾವಣಗೆರೆ DC ಕಚೇರಿಗೆ ಹೋಗಿ ನಾಮಪತ್ರವನ್ನು ಸಲ್ಲಿಸಿದರು. ಇನ್ನು ವಿನಯ್ ಕುಲಕರ್ಣಿ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅಲ್ಲಿ ನಾಮಪತ್ರವನ್ನು ಸಲ್ಲಿಸಿದರು. ಇತ್ತ ರಾಜಾ ಅಮರೇಶ್ವರ್ ನಾಯಕ್ ಅವರು ಕೂಡ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಉಮೇದುವಾರಿಕೆಯನ್ನು ಸಲ್ಲಿಸಿದರು. 2 ಬಾರಿ ಅವರು ಲೋಕಸಭಾ ಕ್ಷೇತ್ರವನ್ನು ಸ್ಪರ್ಧಿಸಿ ಪ್ರತಿನಿಧಿಸಿ 2 ಬಾರಿಯಲ್ಲಿ ಗೆಲುವನ್ನು ಸಾಧಿಸಿದರು. 2009 ಹಾಗೂ 2014ರಲ್ಲಿ ಮತ್ತೊಮ್ಮೆ ಆಯ್ಕೆಯನ್ನು ಬಯಸಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದರು. ಒಟ್ಟು 3 ಜನ ಘಟಾನುಘಟಿಗಳ ನಾಮಪತ್ರ ಸಲ್ಲಿಕೆ ಸಂದರ್ಭದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇನ್ನು ಬಾಗಲಕೋಟೆಯಲ್ಲೂ ಕೂಡ BJP ಅಭ್ಯರ್ಥಿ PC ಗದ್ದಿಗೌಡರ್ ನಾಮಪತ್ರವನ್ನು ಸಲ್ಲಿಸಿದರು. ಅವರು ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಮಾಜಿ DCM KS ಈಶ್ವರಪ್ಪ ಕೂಡ ಹಾಜರಿದ್ದರು. BJP ನಾಯಕರುಗಳು ಕೂಡ ಹಾಜರಿದ್ದರು. ಬಾಗಲಕೋಟೆ DC ಕಚೇರಿಗೆ ಬಂದು ನಾಮಪತ್ರವನ್ನು ಸಲ್ಲಿಸಿದರು PC ಗದ್ದಿಗೌಡರ್. ಇನ್ನು ಮಂಜಪ್ಪ ಅವರು ಕೂಡ ಅಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದರು. ಶಿವಕುಮಾರ್ ಉದಾಸಿ BJP ಅಭ್ಯರ್ಥಿಯಾಗಿ ಕೂಡ ಅವರು ನಾಮಪತ್ರವನ್ನು ಸಲ್ಲಿಸಿದರು. PC ಗದ್ದಿಗೌಡರ್, ಮಂಜಪ್ಪ ಹಾಗೆ ಶಿವಕುಮಾರ್ ಉದಾಸಿ 3 ಜನರ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ತೆಗೆದಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. 3 ಜನ ತಮ್ಮ ತಮ್ಮ ಆಯ್ಕೆಯನ್ನು ಬಯಸಿ ಬಾಗಲಕೋಟೆ ದಾವಣಗೆರೆ ಕ್ಷೇತ್ರಗಳಲ್ಲಿ ಮಂಜಪ್ಪ ಹಾಗೂ PC ಗದ್ದಿಗೌಡರವರು ನಾಮಪತ್ರವನ್ನು ಸಲ್ಲಿಸಿದರೆ ಇತ್ತ ಶಿವಕುಮಾರ್ ಉದಾಸಿ ಅವರು ಕೂಡ ಹಾವೇರಿನಲ್ಲಿ ತಮ್ಮ ಆಯ್ಕೆಯನ್ನು ಬಯಸಿ ನಾಮಪತ್ರವನ್ನು ಸಲ್ಲಿಸಿದರು. ಇನ್ನು ಆನಂದ್ ಅಸ್ನೋಟಿಕರ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ರು. ಆನಂದ್ ಅಸ್ನೋಟಿಕರ್ JDSನಿಂದ ಅವರು ಆಯ್ಕೆಯನ್ನು ಬಯಸಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯನ್ನು ಬಯಸಿ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು. ಆನಂದ್ ಅಸ್ನೋಟಿಕರ್ ಅವರ ಜೊತೆಗೆ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ CM HD ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಹಾಜರಿದ್ದರು. ಆನಂದ್ ಅಸ್ನೋಟಿಕರ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಆಯ್ಕೆಯನ್ನು ಬಯಸಿ ಇವತ್ತು DC ಕಚೇರಿಗೆ ತೆರಳಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ನೇತೃತ್ವವನ್ನ ಕೃಷ್ಣರಾಜಪೇಟೆ ತಾಲೂಕಿನ ಜನಪ್ರಿಯ ಶಾಸಕರಾದ ಮಾನ್ಯ ನಾರಾಯಣಗೌಡರು, ದೇವನಹಳ್ಳಿ ಕ್ಷೇತ್ರದ ಶಾಸಕರಾದ ನಿಸರ್ಗ ನಾರಾಯಣ ಸ್ವಾಮಿ ಅವರು, ಹಿರಿಯ JDS ಮುಖಂಡರಾಗಿರುವಂತಹ BL ದೇವರಾಜ್ ಅವರು, HD ಮಂಜಣ್ಣ ಅವರು, MLC ರಮೇಶಣ್ಣ ಅವರು ಸೇರಿದಾಗೆ ಅತಿರಥ ಮಹಾರಥರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ದೊಡ್ಡಬಳ್ಳಾಪುರ ಕ್ಷೇತ್ರದ ಮಾಜಿ ಶಾಸಕರಾದ ಮುನೇಗೌಡರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ದಯಮಾಡಿ ಎಲ್ಲ ಮುಖಂಡರು ದಯಮಾಡಿ ವೇದಿಕೆಯನ್ನು ತೆರವು ಮಾಡಿಕೊಡ್ಬೇಕು. ಹಾಸನ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ಪುಟ್ಟಸಾಮಣ್ಣ ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಮೈಸೂರು ಕೂಡ ಉಪಸ್ಥಿತರಿದ್ದಾರೆ. ಎಲ್ಲ
ಇನ್ನು ದಾವಣಗೆರೆಯಲ್ಲಿ ಯಾವ ರೀತಿಯಾಗಿ ಬಿಜೆಪಿಯ ಕಾರ್ಯಕರ್ತರು ಅಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಬಿಜೆಪಿಯ ಕಾರ್ಯಕರ್ತರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಇನ್ನು BS ಯಡಿಯೂರಪ್ಪ ಅವರು ಕೂಡ ಅಲ್ಲಿದ್ದಾರೆ. JM ಸಿದ್ದೇಶ್ವರ್ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲೂ ಕೂಡ BS ಯಡಿಯೂರಪ್ಪ ಅವರಿದ್ದರು. ಸದ್ಯ ಬೃಹತ್ ಆದಂತಹ ರೋಡ್ ಶೋ ನಡೀತಾ ಇದೆ. ರೋಡ್ ಶೋ ನಡೆಯುವಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ರು. ಮೋದಿ ಮೋದಿ ಅನ್ನುವ ಘೋಷಣೆಯನ್ನು ಕೂಗ್ತಾ ಇದ್ರು. ಇತ್ತ KR ಪೇಟೆಯಲ್ಲೂ ಕೂಡ JDSನ ಅಭ್ಯರ್ಥಿಯ ಪರವಾಗಿ, ಮೈತ್ರಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಕಾರ್ಯ ನಡೀತಾ ಇದೆ. ದೇವೇಗೌಡರು KR ಪೇಟೆಗೆ ತೆರಳಿದ್ದಾರೆ. KR ಪೇಟೆಯಲ್ಲಿ ನಡೀತಾ ಇರುವಂಥ ಬೃಹತ್ ಸಮಾವೇಶ ಇದು. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಇವತ್ತು JM ಸಿದ್ದೇಶ್ವರ್ ನಾಮಪತ್ರವನ್ನು ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ, ನಾಮಪತ್ರ ಸಲ್ಲಿಸಿದ ನಂತರದಲ್ಲಿ ಯಾವ ರೀತಿಯಾಗಿ ಬಿಜೆಪಿಯಲ್ಲಿ ರೋಡ್ ಶೋವನ್ನು ನಡೆಸ್ತಾ ಇದೆ ಅಂತ ಕೂಡ ನೋಡ್ತಾ ಇದ್ದೀವಿ. ಬಿಜೆಪಿ ರೋಡ್ ಶೋ ನಡೆಸೋದರ ಜೊತೆಗೆ ಬೃಹತ್ ಆದಂಥ ಒಂದು ಕಾರ್ಯಕ್ರಮ ಕೂಡ ಇದೆ ಅಲ್ಲಿ. ಸದ್ಯ ಬಿಜೆಪಿಯ ಕಾರ್ಯಕರ್ತರು ಮೋದಿ ಮೋದಿ ಅನ್ನುವಂಥ ಘೋಷಣೆಯನ್ನು ಮೊಳಗಿಸ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಕೂಡ ಅಲ್ಲಿ ದಾವಣಗೆರೆಯಲ್ಲಿ ಹಾಜರಿದ್ದಾರೆ.